ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಕಳೆದ ಎಪಿಸೋಡಲ್ಲಿ ನಿಮಗೆ 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡ ಪರೀಕ್ಷೆ ಕಡ್ಡಾಯ, ಇದ್ರ ಬಗ್ಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಮ್ಮ ಸಾರಾ ಗೋವಿಂದ ಅಣ್ಣನ ನೇತೃತ್ವದ ಒಂದು ಬೃಹತ್ತಾದ ಹೋರಾಟ ಮತ್ತು ಬೆಂಗಳೂರು ಬಂದ್ ಬಗ್ಗೆ ಮಾತಾಡಿದೆ. ಈಗ ಅದನ್ನು ಆದ ನಂತರ ಏನಾಯಿತು ಇದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನ ನಾನು ಹೇಳ್ತೀನಿ. ಬೆಂಗಳೂರು ಬಂದು ಜನವರಿ 18ನೇ ತಾರೀಕು ಮುಗೀತದೆ. ಮುಗಿದ ನಂತರ ಮಾರನೇ ದಿನ ಕನ್ನಡದ ಒಂದು ಹೆಸರಾಂತ ಪತ್ರಿಕೆಯಲ್ಲಿ, ಆ ಪತ್ರಿಕೆ ಹೆಸರು ಹೇಳಲ್ಲ ನಾನು, ಕನ್ನಡದ ಒಂದು ಹೆಸರಾಂತ ಪತ್ರಿಕೆಯಲ್ಲಿ ಹಸುಗೂಸುಗಳು ಹಾಲು ಕುಡಿಯಲು ಬಿಡಲಿಲ್ಲ ರಾಜ ಅಭಿಮಾನಿಗಳು ಅಂತ ಬರೀತಾರೆ. ಯಾಕೆ ಬರೀತಾರೆ? ಬೆಂಗಳೂರು ಬಂದು ಎಫೆಕ್ಟು ಎಲ್ಲರಿಗೂ ಚೆನ್ನಾಗಿ ಆಗಬೇಕು, ಇದು ಈ ಅಣ್ಣವ್ರ ಅಭಿಮಾನಿಗಳ ಸಂಘ ಏನಕ್ಕೆ ಈ ಹೋರಾಟ ಕೈಗೆತ್ಕೊಂತು, ಇದು ಜನಕ್ಕೆ ಎಲ್ಲರಿಗೂ ಗೊತ್ತಾಗಬೇಕು ಅಂದ್ಬಿಟ್ಟು ಅವತ್ತು ಬೆಂಗಳೂರಿಗೆ ಬರಬೇಕಾಗಿದ್ದಂಥ ನಂದಿನಿ ಹಾಲಿನ ಎಲ್ಲ ಗಾಡಿಗಳನ್ನು ಅಣ್ಣವ್ರ ಅಭಿಮಾನಿಗಳು ತಡೆ ಹಿಡಿದಿದ್ರು. ಏನಕ್ಕೆ ತಡೆ ಹಿಡಿದ್ರು? ಕೆಲವರು ಹೇಳ್ಬೋದು, ಈಗಲೂ ಹೇಳ್ತಾರೆ, ಕೆಲವರು ಹುಚ್ಚರು ಇರ್ತಾರೆ, ಕೆಲವರು ಏನು ರೀ ಹಾಲು ಕುಡಿಯೋಕ್ಕೆ ಬಿಡಲಿಲ್ಲ, ನೀವು ತಡೆದ್ಬಿಟ್ರಿ, ಇದೆಲ್ಲ ತಪ್ಪಲ್ವಾ ಅಂತ. ಅವತ್ತು ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ಉದ್ಯೋಗಗಳನ್ನು ಪರಭಾಷಿಕರಿಗೆ ನೀಡ್ತಾ ಇತ್ತು, ಒಂದು ಓಟಿನ ಲಾಭಕ್ಕಾಗಿ. ಯಾಕೆ? ಈ ನಾಡಿನ ಮಕ್ಕಳಿಗೆ ಕೆಲಸ ಕೊಡ್ಬೋದಲ್ವ? ಈ ನಾಡಲ್ಲಿ ಹುಟ್ಟಿ ಬೆಳೆದು ಈ ಕನ್ನಡಿಗರಿಗೆ, ಈ ರೈತರ ಮಕ್ಕಳಿಗೆ ಅವರು ಕೊಡ್ಬೋದಿತ್ತಲ್ಲ ಕೆಲಸನ. ಅದು ಕೊಡದೇ ಇದ್ದ ಕಾರಣಕ್ಕವಾಗಿ ಅಣ್ಣವ್ರ ಅಭಿಮಾನಿಗಳು ಅವತ್ತು ಆ ಬಂಧನ ಮಾಡಿದ್ರು, ಅವತ್ತು ಆ ಹಾಲನ್ನು ತಡೆದ್ರು. ಅವತ್ತು ಹಾಲನ್ನು ತಡೆದು ಎಫೆಕ್ಟ್ ಗೊತ್ತಾದಾಗ ಇಡೀ ಬೆಂಗಳೂರು ಜನತೆ, ಕರ್ನಾಟಕ ಜನತೆ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ. ಆಗ ರಾಜ್ಯ ಸರ್ಕಾರ ಇಲ್ಲಿನ ಮಕ್ಕಳಿಗೆ, ಈ ನಾಡಿನ ಜನತೆ ಮಕ್ಕಳಿಗೆ ಕೆಲಸ ಕೊಡುತ್ತೆ, ಅವ್ರ ಕೆಲಸ ತೊಗೊಂಡ್ರೆ ಇಲ್ಲಿರೋ ಕನ್ನಡಿಗರು ಉದ್ಧಾರ ಆಗ್ತಾರೆ ಅಂತ ಯೋಚನೆ ಮಾಡಿದಂಥ ಅಣ್ಣವ್ರ ಅಭಿಮಾನಿಗಳ ಸಂಘ ಅವತ್ತು ಆ ಬಂಧನ ಮಾಡಿ ಮತ್ತು ಹಾಲನ್ನ ನಿಲ್ಲಿಸಿದ್ದು. ಇದರ ವಿರುದ್ಧ ಆ ಪತ್ರಿಕೆ ಒಂದು ದೊಡ್ಡ ಹೇಳಿಕೆ ಕೊಡುತ್ತೆ. ಬೆಳಿಗ್ಗೆನೇ ಎಲ್ಲ ಬಂದು ಮುಗಿದಿರುತ್ತೆ, ಮುಗಿದು ಎಲ್ಲ ಅಭಿಮಾನಿಗಳು ಎದ್ದಿರ್ತಾರೆ. ಬೆಳಿಗ್ಗೆ ನೋಡಿ, ಬೆಳಿಗ್ಗೆ ಎದ್ದಾಲೆ ಪೇಪರ್ ಹಿಡ್ಕೊಂತಾರೆ ಕೈಯಲ್ಲಿ, ಹಸುಕೂಸುಗಳ ಹಾಲು ಕುಡಿಯಲು ಬಿಡಲಿಲ್ಲ ರಾಜಭಿಮಾನಿಗಳು ಅಂತ ಹೆಡ್ಡಿಂಗ್ ಕಾಣುತ್ತಲ್ಲ. ಅಭಿಮಾನಿಗಳಿಗೆ ಒಂಥರ ದಿಗ್ಭ್ರಮೆ, ಏನಪ್ಪ ಇದು, ಏನು ಬರೆದುಬಿಟ್ರು ಇದನ್ನ ಅಂತ. ಇಡೀ ಅಭಿಮಾನಿಗಳ ಸಮೂಹವೇ, ಬೆಂಗಳೂರಿನ ಇಡೀ ಅಭಿಮಾನಿಗಳ ಸಮೂಹವೇ ಒಂಥರ ರೊಚ್ಚಿಗೇಳುತ್ತೆ. ಆ ಪತ್ರಿಕೆ ವಿರುದ್ಧ ಪ್ರತಿಭಟನೆಗೆ ಶುರು ಮಾಡುತ್ತೆ. ಒಂದಿಷ್ಟು ಅಭಿಮಾನಿಗಳು ಶಾಂತಿ ರೀತಿಯಾಗಿ ಆ ಪತ್ರಿಕೆ ವಿರುದ್ಧ ಆಕ್ರೋಶವನ್ನು ಹಾಕ್ತಾರೆ. ಒಂದಿಷ್ಟು ಅಭಿಮಾನಿಗಳು ಆ ಪತ್ರಿಕೆಯ ಕಚೇರಿಗೆ ನುಗ್ಗಿ ಪತ್ರಿಕೆಯ ಕಚೇರಿಯನ್ನು ಧ್ವಂಸ ಮಾಡುತ್ತೆ. ಈ ಥರ ಸುಳ್ಳು ಬರೆದು ನೀವು ಯಾಕೆ ಜನರ ಮನಸ್ಸಿಗೆ ಕೆಟ್ಟ ಅಭಿಪ್ರಾಯನ ತುಂಬ್ತಾ ಇದ್ದೀರಾ? ನಾವೇನಂತ ತಪ್ಪು ಮಾಡಿದ್ದೀವಿ? ಈ ನಾಡಿನ ಮಕ್ಕಳಿಗಾಗಿ ನಾವು ಕೇಳಿದ ಒಂದು ಕೆಲಸನ ಸರ್ಕಾರ ಮಾಡಿಲ್ಲ ಅಂದಮೇಲೆ ಈ ಸರ್ಕಾರ ಯಾಕೆ ಬೇಕು, ಈ ಮಂತ್ರಿಮಂಡಲ ಯಾಕೆ ಬೇಕು, ಈ ರಾಜ್ಯದ ಮಕ್ಕಳಿಗೆ ಕೆಲಸ ಇಲ್ಲ ಅಂದ್ಬಿಟ್ಟು ನಾವು ಕೇಳಿದ್ದು ತಪ್ಪೇ ಅಂದ್ಬಿಟ್ಟು ಒಂದಿಷ್ಟು ಅಭಿಮಾನಿಗಳು ಆ ಪತ್ರಿಕೆ ವಿರುದ್ಧ ಹೋರಾಡ್ತಾರೆ. ಮಧ್ಯಾಹ್ನದಷ್ಟಲ್ಲಿ ಆ ಪತ್ರಿಕೆಯ ಕಚೇರಿ ಎಲ್ಲ ಧ್ವಂಸ ಆಗಿರುತ್ತೆ. ನಂತರ ಅಲ್ಲಿಗೆ ಆ ವಿಷಯ ತಣ್ಣಗಾಗುತ್ತೆ. ಪತ್ರಿಕೆ ವಿರುದ್ಧ ಇವರು ಅಭಿಮಾನಿಗಳ ಆರ್ಭಟದ ನಂತರ 2 ದಿನಗಳ ನಂತರ, ಅಂದರೆ 21-22 ಆಜುಬಾಜಿನಲ್ಲಿ ಅಣ್ಣವರು ಬೆಂಗಳೂರಿನ ಅಶೋಕ ಹೋಟ್ಲ್ನಲ್ಲಿ ಒಂದು ಪತ್ರಿಕಾಗೋಷ್ಠಿನ ಕರೀತಾರೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಿಕೋದ್ಯಮಿಗಳು ಅವತ್ತು ಅಶೋಕ ಹೋಟ್ಲ್ನಲ್ಲಿ ಇರ್ತಾರೆ. ಅವತ್ತು ಅಶೋಕ ಹೋಟ್ಲ್ನಲ್ಲಿ ಅಣ್ಣವರು ಆ ಬಿರುಸಿನ ಪ್ರಶ್ನೆಗಳಿಗೆ ಎಷ್ಟು ಸಂಯೋಜಿತವಾಗಿ ಉತ್ತರ ಕೊಟ್ಟರು ಅಂದರೆ,
ಇಡೀ ಪತ್ರಿಕಾ ರಂಗವೇ ಹ್ಯಾಟ್ಸ್ ಆಫ್ ಇರುತ್ತೆ. ಯಾವ್ಯಾವ ಥರದ ಪ್ರಶ್ನೆ ಕೇಳ್ತಾರೆ ಅವರು. ಒಂದು ರೀತಿಯಲ್ಲಿ ಅಣ್ಣವ್ರಿಗೆ ರೊಚ್ಚಿಗೆ ಹೇಳಬೇಕು. ಮೊನ್ನೆ ನಡೆದಂಥ ಬಂದು ಹಾಲಿನ ಗಲಾಟೆ ಮತ್ತು ಇದರ ನಡುವೆ ಒಂದು ಕನ್ನಡದ ಪಕ್ಷ ಒಬ್ಬ ವ್ಯಕ್ತಿ ಒಂದು ಕನ್ನಡದ ಪಕ್ಷದ ವಿರುದ್ಧ ಅಭಿಮಾನಿಗಳು ಪ್ರತಿಭಟನೆ ಸಹ ಮಾಡಿರ್ತಾರೆ. ಇದನ್ನೆಲ್ಲ ಸೇರಿಸಿ ಆ ರಾಜ್ಕುಮಾರರಿಗೆ ಒಂದು ಮುಜುಗರ ಆಗಬೇಕು, ಆ ಥರ ಪ್ರಶ್ನೆ ಕೇಳಬೇಕು ಅಂದ್ಬಿಟ್ಟು ಕೆಲವೊಂದಿಷ್ಟು ವರ್ಗದ ಪತ್ರಿಕೆ ವರ್ಗದವರು ಅಣ್ಣವ್ರ ವಿರುದ್ಧ ಅವತ್ತು ಬಿರುಸು ಬಾಣಗಳನ್ನು ಬಿಡ್ತಾರೆ. ಆದರೆ ಅಣ್ಣವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಎಷ್ಟು ನೀಟಾಗಿ ಪತ್ರಿಕಾಗೋಷ್ಠಿನಲ್ಲಿ ಉತ್ತರಿಸ್ತಾರೆ ಅಂದರೆ ನಿಜವಾಗ್ಲೂ ಅದು ಅಣ್ಣವರ ಅನಿಸ್ಬಿಡ್ತು ನಮಗೆ. ಆ ಥರ ಅಣ್ಣವರು ಅಷ್ಟು ನೀಟಾಗಿ ಉತ್ತರ ಕೊಡ್ತಾರೆ. ಪತ್ರಿಕಾಗೋಷ್ಠಿಯ ಕೆಲವು ಅಂಶಗಳನ್ನ ನಾನು ಇವತ್ತು ನಿಮಗೆ ಹೇಳ್ತೀನಿ. ಏನೇನು ಅಣ್ಣವ್ರು ಮಾತಾಡೋದ್ರಲ್ಲಿ, ಅಣ್ಣವರು ಪ್ರಶ್ನೆಗಳಿಗೆ ಉತ್ತರ ಏನೇನಿತ್ತು ಎಲ್ಲ ನಿಮ್ಗೊಂಚೂರು ವಿವರನ ನಾನಿವಾಗ ಕೊಡ್ತೀನಿ. What does perfect even mean? Is there even such a thing? Ooh, can we switch up all the rules and imagine a utopia? Darling, I'm just so fed up with these expectations. They keep weighing me down. My heart is begging me to get the ಈ 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡ ಪರೀಕ್ಷೆ ಕಡ್ಡಾಯ. ಇದರ ಪ್ರತಿಭಟನೆ ಮತ್ತು ಬೆಂಗಳೂರು ಬಂದು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಿತಿ ರಚನೆ ಮಾಡೋಣ. ಈ 3 ಮತ್ತು 4ನೇ ದರ್ಜೆ ನೌಕರಿಗೆ ಯಾವ ಥರ ಪರೀಕ್ಷೆ ಬರೀಬೇಕು ಮತ್ತು ಯಾವ ಥರ ಅವರು ಕನ್ನಡ ಕಡ್ಡಾಯ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸೇರಿಸಿ ಒಂದು ಸಮಿತಿ ಮಾಡೋಣ. ಆ ಸಮಿತಿಗೆ ನೀವೇ ಅಧ್ಯಕ್ಷರಾಗಿ ಅಂದ್ಬಿಟ್ಟು ಆಗಿನ ಜನತಾ ಪಕ್ಷದ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆಯವರು ಅಣ್ಣವ್ರಿಗೆ ಹೇಳ್ತಾರೆ. ಆದರೆ ಅಣ್ಣವರು ಇಲ್ಲ 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 ನನಗೆ ಬೇಡ, ನನಗೆ ಯಾವುದೇ ಥರದ ಸಮಿತಿ ಅಧ್ಯಕ್ಷತೆ ಹಾಗೂ ಸಮಿತಿಯ ಅಧ್ಯಕ್ಷರು ಈ ಥರ ಯಾವುದೇ ಥರದ ನನಗೆ ಪದವಿ ಬೇಡ, ನಾನು ಆ ಸಮಿತಿಯಲ್ಲಿ ಇರ್ತೀನಿ ಬೇಕಾದ್ರೆ, ಆದರೆ ನನಗೆ ಅಧ್ಯಕ್ಷ ಎಲ್ಲ ಬೇಡ, ನನ್ನ ಹೋರಾಟ ಒಂದೇ 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡ ಪರೀಕ್ಷೆ ಕಡ್ಡಾಯ ಆಗಲೇಬೇಕು ಅಷ್ಟೇ ಅಂತೇಳ್ಬಿಟ್ಟು ಅಣ್ಣವರು ಹೇಳ್ತಾರೆ. ಪತ್ರಿಕಾಗೋಷ್ಠಿ ಆರಂಭ ಆಗತ್ತೆ. ಅಣ್ಣವರಾಗ ಶುರು ಮಾಡ್ತಾರೆ. ಕಳೆದ 30 ವರ್ಷಗಳಿಂದ ಕನ್ನಡದಲ್ಲಿ ಬದುಕಿದ್ದೀನಿ, ಸಾಕಷ್ಟು ಜನಮನ್ನಣೆ ಪಡೆದಿದ್ದೇನೆ, ಪರಮ ತೃಪ್ತಿಯನ್ನು ಹೊಂದಿದ್ದೇನೆ. ನಾವು ಕನ್ನಡ ಭಾಷೆಗಾಗಿ, ಅದರ ಸೌಂದರ್ಯಕ್ಕಾಗಿ ಯಾವ ತ್ಯಾಗಕ್ಕೂ ಸಹ ಸಿದ್ಧ ಅಂತ ಅವತ್ತು ಅಣ್ಣವ್ರು ಹೇಳ್ತಾರೆ. ಅಶೋಕ ಹೋಟ್ಲಿನಲ್ಲಿ ತುಂಬಿ ತುಳುಕ್ತಾ ಇತ್ತು ಪತ್ರಿಕಾಗೋಷ್ಠಿ. ಅಷ್ಟು ಜನ ಪತ್ರಿಕೆ ಸಿಬ್ಬಂದಿಗಳು ಬಂದಿದ್ದರು. ನಾನು ರಾಜಕೀಯ ವ್ಯಕ್ತಿ ಏನೇನಲ್ಲ, ನಾನೊಬ್ಬ ಸಾಮಾನ್ಯ ಕಲಾವಿದ ಎಂದು ಅಣ್ಣವರು ಎಷ್ಟು ವಿನಯದಿಂದ ನುಡಿತಾರೆ ಅಂದರೆ, ಕಳೆದ 30 ವರ್ಷಗಳಿಂದ ನಾನು ಮದ್ರಾಸ್ನಲ್ಲಿದ್ದು ಇಲ್ಲಿ ಕಲಾ ಸೇವೆ ಮಾಡುತ್ತಿರುವೆ. ನನಗೆ ಯಾವುದೇ ಭಾಷೆಯ ಬಗ್ಗೆ ದ್ವೇಷವಿಲ್ಲ. ನನ್ನ ನಿಲುವು ಒಂದೇ, ಈ ನಾಡಿನ ಮಕ್ಕಳಿಗೆ ಕರ್ನಾಟಕದಲ್ಲಿ ಕನ್ನಡದ ಕೆಲಸ ಸಿಗಬೇಕು. ಭಾಷಾ ನೀತಿ ಬಗ್ಗೆ ಇಂದಿನ ಸರ್ಕಾರ ತೋರಿದ್ದ ಧೋರಣೆಯಲ್ಲಿ ಜನತಾ ಸರ್ಕಾರ ಯಾಕೆ ಸಡಿಲಿಕೆ ಮಾಡ್ತಿದೆ ಅಂದರೆ, ಇಂದಿನ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಭಾಷಾ ನೀತಿಯಲ್ಲಿ ಕೆಲವೊಂದು ಮಾರ್ಪಾಡುಗಳು ಮಾಡಿತ್ತು, ಯಾಕೆ ಈ ಸರ್ಕಾರ ಜನತಾ ಸರ್ಕಾರ ಇದನ್ನು ಮಾಡ್ತಾ ಇಲ್ಲ ಅಂತ ಬಿಟ್ಟು ಅಣ್ಣವರು ಅವ್ರಿಗೆ ಇದು ಮಾಡ್ತಾರೆ. What does perfect even mean?